ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಕನ್ನೇರಿ ಶ್ರೀಗಳ ವಿಜಯಪುರ ಜಿಲ್ಲಾ ಪ್ರವಾಸ ವಿಚಾರ ಇದೀಗ ಮತ್ತೊಂದು ತಿರುವು ಪಡೆದಿರುವಂಥದ್ದು. ಶ್ರೀಗಳು ವಿಜಯಪುರ ಜಿಲ್ಲೆಗೆ ಬರಬಾರ್ದು ಅಂತೇಳಿ ಜಿಲ್ಲಾಡಳಿತ ನಿಷೇಧ ಹೇರಿದ ಬಳಿಕ ಡಿಸೆಂಬರ್ 14ರವರೆಗೆ ಅವರಿಗೆ ವಿಜಯಪುರ ಜಿಲ್ಲೆ ಪ್ರವೇಶ ನಿರ್ಬಂಧ ಇರುವಂಥದ್ದು. ಹೀಗಾಗಿ ಈ ವಿಚಾರ ಸಂಬಂಧಪಟ್ಟಂಗೆ ಶ್ರೀಗಳು ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಜಿಲ್ಲಾಡಳಿತದ ಆದೇಶವನ್ನು ಪ್ರಶ್ನೆ ಮಾಡಿದರು. ಆದರೆ ಹೈಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆ ಆಯಿತು. ಅದಾದ ಬಳಿಕ ಹೈಕೋರ್ಟ್ ನೀಡಿದ ಆದೇಶದ ಅನ್ವಯ ಬಳಿಕ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಈ ವಿಚಾರವನ್ನು ಒಯ್ದರು. ಅಲ್ಲೂ ಸಹಿತ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಹೀಗಾಗಿಯೇ ವಿಜಯಪುರ ಜಿಲ್ಲಾಡಳಿತ ಕೈಗೊಂಡಂತಹ ಕ್ರಮ ಏನಿದೆ ಅದು ಸೂಕ್ತವಾಗಿದೆ ಅಂತೇಳಿ ಕಾನೂನು ಹೋರಾಟದ ಅಲ್ಲಿ ಮತ್ತೆ ಒಂದು ಮುನ್ನೆಲೆಯಾಗಿದೆ. ಶ್ರೀಗಳಿಗೆ ಈ ಮೂಲಕ ಪರೋಕ್ಷವಾಗಿ ಹಿನ್ನಡೆಯಾಗುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪೊಲೀಸರು ನೀಡುವಂಥ ವರದಿಯ ಆಧಾರದ ಮೇಲೆ ನಾವು ಈ ಕ್ರಮವನ್ನು ಕೈಗೊಂಡಿದೆ ಅಂತೇಳಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಹಾಗಾಗಿನೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಶ್ರೀಗಳು ವಿಜಯಪುರ ಜಿಲ್ಲೆ ಪ್ರವಾಸ ನಿರ್ಬಂಧ ವಿಧಿಸಿರುವಂಥದ್ದು. ಡಿಸೆಂಬರ್ 14ರವರೆಗೆ ಶ್ರೀಗಳು ವಿಜಯಪುರ ಜಿಲ್ಲೆ ಪ್ರವೇಶ ಮಾಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಇರುವಂಥದ್ದು. ಬಸವ ಸಂಸ್ಕೃತಿ ಉತ್ಸವ ಅಭಿಯಾನ ಮತ್ತು ಬಸವ ಸಂಸ್ಕೃತಿಯ ಸ್ವಾಮೀಜಿಗಳ ವಿಚಾರದಲ್ಲಿ ಶ್ರೀಗಳು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರ ಜಿಲ್ಲೆಯಲ್ಲಿ ಅವರ ವಿರುದ್ಧ ಪ್ರತಿಭಟನೆ ಹೆಚ್ಚಾಗ ಕಾರಣದಿಂದಾಗಿ ಪೊಲೀಸರು ಒಂದು ಕೊಟ್ಟಂತಹ ವರದಿಯ ಆಧಾರದ ಮೇಲೆ, ಅಂದರೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯಲ್ಲಿ ಅಡೆತಡೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಕೊಟ್ಟ ವರದಿಯ ಆಧಾರದ ಮೇಲೆ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ ಅಂತೇಳಿ ಸ್ಪಷ್ಟನೆ ನೀಡಿದರು. ಅದಾದ ಬಳಿಕ ಹೈಕೋರ್ಟ್ಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಹೈಕೋರ್ಟ್ನಿಂದ ಬಳಿಕ ಸುಪ್ರೀಂ ಕೋರ್ಟಲ್ಲಿ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಸಹಿತ ಜಿಲ್ಲಾಡಳಿತದ ಮತ್ತು ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಗೆಲುವಾಗಿರುವಂಥದ್ದು, ಶ್ರೀಗಳ ಬಗ್ಗೆ ಹಿನ್ನಡೆ ಆಗಿರುವಂಥದ್ದು. ಹಾಗಾಗಿ ಡಿಸೆಂಬರ್ 14ರವರೆಗೆ ಕನ್ನೇರಿ ಶ್ರೀಗಳು ವಿಜಯಪುರ ಜಿಲ್ಲೆಗೆ ಬರದೇ ಇರುವಂಗೆ ಆಗಿರುವಂಥದ್ದು. ಹಾಗಾಗಿ ಇದರ ಒಂದು ಭಾಗ ಆದರೆ ಈಗ ಕಾನೂನು ಹೋರಾಟವನ್ನು ಶ್ರೀಗಳ ಒಂದು ಕಡೆ ಮುಂದುವರಿಸಿದರೆ, ಮತ್ತೊಂದು ಕಡೆ ಈಗ ರಾಜಕೀಯವಾಗಿ ಸಾಮಾಜಿಕವಾಗಿ ಸಹಿತ ಹೋರಾಟಕ್ಕೆ ಕೈಗೊಂಡಿರುವಂಥದ್ದು. ಇವತ್ತು ಬೆಳಗಾವಿಯಲ್ಲಿ ಹಿಂದೂ ಸಂಘಟನೆ ಮುಖಂಡರು ಮತ್ತು ಬಿಜೆಪಿಯಿಂದ ಉಚ್ಚಾಟ ನಾಯಕರಾಗಿರುವಂತಹ ಸಭೆ ನಡೆಯಿತು. ಸಭೆಯಲ್ಲಿ ಕನ್ನೇರಿ ಶ್ರೀಗಳ ಪರವಾಗಿ ಎಲ್ಲ ಒಕ್ಕೊರಲಿಂದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಮತ್ತು ಈ ಕನ್ನೇರಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆ ನಿರ್ಬಂಧಿಸಿದ್ದಕ್ಕೆ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಅವರು ಮತ್ತು ರಾಜ್ಯ ಸರ್ಕಾರದ ಕೈವಾಡದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಲಾಯಿತು. ಈ ಹಿಂದೆಯೂ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳ ಪರವಾಗಿ ಹೋರಾಟ ಮಾಡುವಾಗ ಸಹಿತ MB ಪಾಟೀಲ್ ಅವರ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡಿದರು. ಶ್ರೀಗಳು ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಕ್ಕೆ MB ಪಾಟೀಲ್ ಅವರು ನೇರ ಕಾರಣ ಅಂತೇಳಿ. ಇವತ್ತು ಸಹಿತ ಅದೇ ರೀತಿಯ ವಿಚಾರಗಳು ಸಭೆಯಲ್ಲಿ ಪ್ರಸ್ತಾಪವಾದವು. ಕೊನೆಗೆ ಶ್ರೀಗಳ ಪರವಾಗಿ ಹೋರಾಟವನ್ನು ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಬೇಕು ಅಂತೇಳಿ ನಿರ್ಧರಿಸಲಾಯಿತು. ಅದಕ್ಕೆ ಆರಂಭವಾಗಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರ, ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಿಂದ ಬಬಲೇಶ್ವರ ಮತಕ್ಷೇತ್ರ MB ಪಾಟೀಲ್ ಅವರ ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರದಿಂದಲೇ ಹೋರಾಟವನ್ನು ಆರಂಭಿಸೋಣ ಅಂತೇಳಿ. ಯಾಕಂದರೆ ಸ್ವಾಮೀಜಿಯವರು ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಕ್ಕೆ ಮುಖ್ಯ ಕಾರಣ MB ಪಾಟೀಲ್ ಅವರು ಅಂತೇಳಿ ಅವರ ಆರೋಪ ಆಗಿರೋದ್ರಿಂದಾಗಿ ಅದೇ ಕ್ಷೇತ್ರದಿಂದ ನಮ್ಮ ಹೋರಾಟವನ್ನು ಆರಂಭಿಸೋಣ ಅಂತೇಳಿ, ಇಲ್ಲಿಂದನೇ ಹೋರಾಟ ಆರಂಭಿಸೋಣ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಆದರೆ ಯಾವಾಗ ಅಂತೇಳಿ ಇನ್ನೂ ದಿನಾಂಕವನ್ನು ಘೋಷಣೆ ಮಾಡಿಲ್ಲ. ಒಟ್ಟಾರೆ ವಿಜಯಪುರ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಸ್ವಾಮೀಜಿಗಳನ್ನು ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ಅವಕಾಶ ನೀಡಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋ ಮಧ್ಯೆ ಈ ರೀತಿಯ ಕಾನೂನು ಹೋರಾಟದಲ್ಲಿ ಸಹಿತ ಶ್ರೀಗಳಿಗೆ ಹಿನ್ನಡೆ ಆಗಿರುವಂಥದ್ದು. ಒಂದು ಕಡೆ ಬಸವ ಸಂಸ್ಕೃತಿ ಅಭಿಯಾನ ಉತ್ಸವದರು ಏನು ಮುಗಿತು, ಅಲ್ಲಿ ಭಾಗವಹಿಸಿದ ಸ್ವಾಮೀಜಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು ಈ ಒಂದು ವಿವಾದ ಆರಂಭವಾಗಿತ್ತು. ಅದಾದ ಬಳಿಕ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳು ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾರೆ ಅಥವಾ ರಾಜಕೀಯ ಹೋರಾಟ ಯಾವ ರೀತಿ ಅಂತ ಕಾದು ನೋಡಬೇಕು. ಆದರೆ ಸದ್ಯದ ಮಟ್ಟಿಗೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರದಿಂದ ಒಂದು ಹೋರಾಟ ಆರಂಭಿಸೋದಕ್ಕೆ ಅವರ ಬೆಂಬಲಿಗರು ಮತ್ತು ಸ್ವಾಮೀಜಿಗಳ ಆಪ್ತರು ನಿರ್ಧರಿಸಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.